ನಿಮ್ ವಾಷಿಂಗ್ ಮಿಷಿನ್ ಸಹ ಹೀಗೆ ಆಗಿದ್ಯಾ? ವಾಷಿಂಗ್ ಮಿಷಿನ್ ಹೊರಗಡೆ ಕ್ಲೀನ್ ಆಗಿ ಕಾಣಿಸ್ಬೋದು, ಆದ್ರೆ ಒಳಗಡೆ ರಷ್ಟು ಗಲೀಜು ಇರುತ್ತೆ. ಮನೇಲೆ ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಹೇಗೆ ಕ್ಲೀನ್ ಮಾಡೋದು ಬನ್ನಿ ತೋರಿಸುವ. ಲೆಮನ್ ಸಾಲ್ಟ್ ಸಿಟ್ರಿಕ್ ಆಸಿಡ್ ಅಂತಾರೆ, ಅದು ಮತ್ತೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ನ ಹಾಕೊಂಡು ಫಸ್ಟ್ಲಿ ಈ ಪಾರ್ಟ್ ನ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹೀಗೆ ಮತ್ತೆ ಅದ್ರ ಪೈಪ್ ಕೊಟ್ಟಿರ್ತಾರೆ, ಅದ್ರಲ್ಲೂ ತೆಗ್ದು ಅದ್ರಲ್ಲಿರೋ ನೀರ್ನೆಲ್ಲ ತೆಗ್ದು ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನ್ ಹೊರಗಡೆ ಎಲ್ಲ ನೀವು ಚೆನ್ನಾಗಿ ಉಜ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಅಲ್ಲಿ ನೀರು ಹಾಕೋಂಗಿಲ್ಲ. ಹಾಗೆ ಲಿಕ್ವಿಡ್ ಹಾಕೋ ಜಾಗದಲ್ಲಿ ಹಾಗೆ ಅದ್ರ ಒಳಗಡೆ ಎಲ್ಲ ತುಕ್ಕಿಟ್ಟಿರುತ್ತೆ, ಅದನ್ನು ಸಹ ತೆಗೆದು ನೀವು ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಕಲ್ಸಿರೋ ಲಿಕ್ವಿಡ್ ನ ಹಾಕಿ ಟಪ್ ಕ್ಲೀನ್ ಆಪ್ಷನ್ ನ ಆನ್ ಮಾಡಿ ಮಿಷಿನ್ ನ ಕ್ಲೀನ್ ಮಾಡ್ಕೋಬೇಕು. ಲೆಮನ್ ಸಾಲ್ಟ್ ತುಂಬಾ ಪವರ್ಫುಲ್, ಎಷ್ಟೇ ಕಲೆಗಳಿದ್ರು ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ಎವ್ರಿ ಟೈಮ್ ಬಟ್ಟೆಗಳನ್ನ ಒಗ್ದಾದ್ಮೇಲೆ ರಬ್ಬರ್ ಜಾಗನ ಕ್ಲೀನ್ ಆಗಿ ಒರೆಸ್ಕೋಬೇಕು. 1 hour ಅಟ್ ಲೀಸ್ಟ್ ವಾಷಿಂಗ್ ಮಿಷಿನ್ ನ ತೆಗ್ದಿಡ್ಬೇಕು. ಇದೇ ರೀತಿ ಈಸಿ ಅಂಡ್ ಎಫೆಕ್ಟಿವ್ ಟಿಪ್ಸ್ಗಾಗಿ ಈಗಲೇ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬೈ ಬೈ.